ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು. ಡಿ.ವಿ. ಗುಂಡಪ್ಪನವರ ಕಗ್ಗಗಳ ಓದು ಮತ್ತು ಅರ್ಥ ವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ. ಆತ್ಮೀಯರೇ, ಜಗತ್ತಿನಲ್ಲಿ ನಡೆದಂತಹ ಯುದ್ಧಗಳು, ಪ್ರಕೃತಿ ವಿಕೋಪಗಳು, ಮನುಷ್ಯರ ನಡುವೆ ನಡೆದಂತಹ ಸಂಘರ್ಷಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಡಿ.ವಿ.ಜಿಯವರು ಬರೆದಂತಹ ಕಗ್ಗಗಳ ವಿಶ್ಲೇಷಣೆಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಕಗ್ಗ: ಏನು ಭೈರವ ಲೀಲೆ ಈ ವಿಶ್ವಭ್ರಮಣೆ, ಏನು ಭೂತಗ್ರಾಮ ನರ್ತನೋನ್ಮಾದ, ಏನಗ್ನಿಗೋಳಗಳು ಏನಂತರಾಳಗಳು, ಏನು ವಿಸ್ಮಯ ಸೃಷ್ಟಿ ಮಂಕುತಿಮ್ಮ. ಈ ವಿಶ್ವದ ತಿರುಗಾಟ ಎನ್ನುವುದು ಒಂದು ಭೀಕರವಾದ ಆಟವೇ ಇದ್ದಂತೆ. ಭೂತಗ್ರಾಮ ನರ್ತನೋನ್ಮಾದ ಅಂದರೆ ಅಂದರೆ ಒಂದು ಭೂತಗಳ ಮತ್ತು ನಾನಾ ಪ್ರಾಣಿ ಚೈತನ್ಯಗಳ ಒಂದು ಹುಚ್ಚಾಡಿಸುವ ನೃತ್ಯ ಅಂತ ಇಲ್ಲಿ ಅರ್ಥೈಸ್ಕೋಬಹುದು. ಆ ಹುಚ್ಚಾಡಿಸುವ ನೃತ್ಯ ಜೊತೆಗೆ ಏನು ಬೆಂಕಿಯ ಗೋಳಗಳು, ಅಗ್ನಿ ಗೋಳಗಳು ಅಂದರೆ ಬೆಂಕಿಯ ಗೋಳಗಳು, ಏನು ಅವುಗಳ ನಡುವಿನ ಅವಕಾಶಗಳು ಅಂದರೆ ಅವುಗಳ ಅಂತರಾಳಗಳು. ಈ ಸೃಷ್ಟಿ ಎನ್ನುವುದು ಎಷ್ಟು ಆಶ್ಚರ್ಯಕರವಾಗಿದೆ ನೋಡಲಿಕ್ಕೆ ಅಂತ ಡಿ.ವಿ.ಜಿಯವರು ಈ ಕಗ್ಗದಲ್ಲಿ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾರೆ. ಏನು ಪ್ರಪಂಚವಿದು, ಏನು ಧಾಳಾಧಾಡಿ, ಏನದ್ಭುತಾಪಾರ ಶಕ್ತಿ ನಿರ್ಘಾತ, ಮಾನವನ ಗುರಿಯೇನು, ಬೆಲೆಯೇನು, ಮುಗಿವೇನು, ಏನರ್ಥವಿದಕ್ಕೆಲ್ಲ ಮಂಕುತಿಮ್ಮ. ಅಂದರೆ ಈ ಪ್ರಪಂಚ ಅನ್ನುವುದು ಏನಿದು, ಏನು ಮುತ್ತಿಗೆಗಳು ಅಂದರೆ ಏನು ಧಾಳಾಧಾಳಿ ಅಂದರೆ ಏನು ಮುತ್ತಿಗೆಗಳು, ದಾಳಿಗಳು, ಎಷ್ಟು ಅದ್ಭುತವಾದ ಅಪಾರವಾದ ಶಕ್ತಿ ಈ ಪ್ರಪಂಚದಲ್ಲಿ ಅಡಗಿದೆ, ಎಷ್ಟು ಜೋರಾದ ಹೊಡೆತಗಳನ್ನು ಇದು ಎಲ್ಲರಿಗೂ ಕೊಡುತ್ತಿದೆ. ಇಷ್ಟೆಲ್ಲ ಇದ್ದರೂ ಮನುಷ್ಯನ ಗುರಿ ಏನು, ಅವನಿಗೆ ಏನು ಬೆಲೆ ಇದೆ ಇಲ್ಲಿ, ಇದರ ಅಂತ್ಯವೇನು, ಇವುಗಳೆಲ್ಲ ತಿಳಿಯುತ್ತಿಲ್ಲವಲ್ಲ ಎನ್ನುವ ಒಂದು ತಮ್ಮ ತೊಳಲಾಟವನ್ನು, ಒದ್ದಾಟವನ್ನು, ಇವುಗಳಿಗೆಲ್ಲ ಏನು ಅರ್ಥವಿದೆ ಅಂತ ಪ್ರಶ್ನೆ ಮಾಡೋ ಮೂಲಕ ಡಿ.ವಿ.ಜಿಯವರು ಈ ಕಗ್ಗದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ. ಇದೆಲ್ಲವೂ ನಮಗೆ ಅರ್ಥವಾಗದಿದ್ದರಿಂದ ಅಸ್ಪಷ್ಟವಾಗಿದೆ ಅಂತ ಕೂಡ ಹೇಳ್ತಾರೆ. ಮೊದಲಿನ ಪದ್ಯಗಳಲ್ಲಿ ಆ ಭಗವಂತನಿಗೆ ನಮಿಸಿ ಮಣಿಸಿ ಶರಣಾದಂತಹ ಡಿ.ವಿ.ಜಿಯವರು ಮುಂದಿನ ಪದ್ಯಗಳಲ್ಲಿ ಆ ಸೃಷ್ಟಿಕರ್ತನ ಬಗ್ಗೆ ಒಂದು ಬಗೆಯ ಅನುಮಾನಗಳನ್ನು ಕಂಡದ್ದನ್ನು ನಾವು ಈ ಕಗ್ಗಗಳಲ್ಲಿ ನೋಡುತ್ತೇವೆ. ಈ ಅನುಮಾನಗಳು ಪ್ರತಿಯೊಬ್ಬ ಮನುಷ್ಯರಲ್ಲಿಯೂ ಕೂಡ ಇರುವಂಥದ್ದಾಗಿದೆ. ಮುತ್ತಿರುವುದಿಂದು ಭೂಮಿಯನೊಂದು ದುರ್ದೈವ, ಮೃತ್ಯು ಕುಣಿಯುತ್ತಲಿಹನು ಕೇಕೆ ಹಾಕುತ್ತಲಿ, ಸುತ್ತಿಪುದು ತಲೆಯನನುದಿನದ ಲೋಕದ ವಾರ್ತೆ, ಎತ್ತಲಿದಕ್ಕೆಲ್ಲ ಕಡೆ ಮಂಕುತಿಮ್ಮ. ಅಂದರೆ ಇವತ್ತಿನ ದಿನ ಈ ಭೂಮಿಯನ್ನು ಒಂದು ದುರ್ದೈವ ಮುತ್ಕೊಂಡಿದೆ. ಮಾನ್ಯ ಡಿ.ವಿ.ಜಿಯವರು ಈ ಮಾತುಗಳನ್ನು ಬರೆದಾಗ ಯಾವ ಪರಿಸ್ಥಿತಿ ಇತ್ತೋ ಆ ತರಹದ ಪರಿಸ್ಥಿತಿ ಯಾವಾಗಲೂ ಇದ್ದದ್ದೇ. ಅಂದರೆ ಪ್ರಸ್ತುತ ದಿನಮಾನಗಳಲ್ಲಿಯೂ ಕೂಡ ಯುದ್ಧಗಳು, ಭೀಕರತೆಗಳು, ಪ್ರಕೃತಿ ವಿಕೋಪಗಳು, ಮನುಷ್ಯರ ನಡುವಿನ ಸಂಘರ್ಷಗಳು ಇವೆಲ್ಲವೂ ಆವಾಗಲೂ ಇತ್ತು ಮತ್ತು ಈಗಲೂ ಇದೆ ಅನ್ನೋದನ್ನು ಈ ಮೂಲಕ ಹೇಳ್ತಾ ಇದ್ದಾರೆ. ಮೊದಲನೆಯ ಸಲ ಮಂಕುತಿಮ್ಮನ ಕಗ್ಗವನ್ನು ಅವರು ಮುದ್ರಿಸಿದ್ದು 1943ರಲ್ಲಿ. ಆಗ ಎರಡನೆಯ ಜಾಗತಿಕ ಯುದ್ಧ ನಡೀತಾ ಇತ್ತು ಅನ್ನೋದನ್ನು ನಾವು ಗಮನದಲ್ಲಿಟ್ಕೊಂಡ್ರೆ ಡಿ.ವಿ.ಜಿಯವರು ಈ ಕಗ್ಗಗಳನ್ನು ಬರೀಲಿಕ್ಕೆ ಮೂಲ ಪ್ರೇರಣೆ ಅಥವಾ ಕಾರಣ ಏನಿರಬಹುದು ಅನ್ನೋದು ನಮಗೆ ಅರ್ಥವಾಗ್ತಾ ಹೋಗುತ್ತೆ. ಈ ಜಗತ್ತಿನ ಪರಿಸ್ಥಿತಿ ಯಾವಾಗಲೂ ಹೀಗೆ ಇದ್ದದ್ದೇ. ಒಂದು ಕಡೆ ಮೃತ್ಯು ಕೇಕೆ ಹಾಕ್ತಾ ಕುಣಿತಾ ಇರ್ತಾನೆ. ಅನೇಕ ಕಡೆಗಳಲ್ಲಿ ಯುದ್ಧಗಳು ಇಂದು ನಡೀತಾನೇ ಇರುತ್ತವೆ. ಪತ್ರಿಕೆಗಳನ್ನು ಓದಿದರೆ ಪ್ರತಿದಿನವೂ ತಲೆ ಸುತ್ತಿ ಬೀಳುವಂತಹ ಸುದ್ದಿಗಳೇ ಕಾಣಿಸುತ್ತವೆ. ಇವನು ಅವನನ್ನು ಕೊಂದ, ಅವನು ದರೋಡೆ ಮಾಡಿದ, ಅತ್ಯಾಚಾರ, ಕೊಲೆ, ಯುದ್ಧ, ಈ ಎಲ್ಲ ಗೊಂದಲಗಳನ್ನು, ತಲ್ಲಣಗಳನ್ನು ತಿಳಿದಾಗ ಮತ್ತು ನೋಡ್ತಾ ಇರುವಾಗ ಇವುಗಳಿಗೆಲ್ಲ ಯಾವಾಗ ಕೊನೆ ಅಂತ ಡಿ.ವಿ.ಜಿಯವರು ತಮ್ಮ ಕಗ್ಗಗಳ ಮೂಲಕ ಪ್ರಶ್ನೆ ಮಾಡ್ತಾರೆ. ಮಾನವರು ದಾನವರು ಭೂಮಾತೆಯನ್ನು ತಣಿಸಿ, ಶೋಣಿತವ ನೆರೆಯವರು ಬಾಷ್ಪ ಸಲುವುದಿರೆ, ಏನು ಹಗೆ ಏನು ಧಗೆ ಏನು ಹೊಗೆ, ಈ ಧರಣಿ ಸೌನಿಕನ ಕಟ್ಟೆಯೇಂ ಮಂಕುತಿಮ್ಮ. ಅಂದರೆ ಇವರೇನು ಮನುಷ್ಯರು ಅಥವಾ ರಾಕ್ಷಸರು ಈ ಭೂಮಾತೆಯನ್ನು ತೃಪ್ತಿಪಡಿಸಲು ಕಣ್ಣೀರು ಅಂದರೆ ಬಾಷ್ಪ, ಕಣ್ಣೀರನ್ನು ಸುರಿಸುವುದರ ಬದಲು ರಕ್ತವನ್ನು ಸುರಿತಾ ಇದ್ದಾರಲ್ಲ,
ಈ ಪ್ರಪಂಚದಲ್ಲಿರುವ ಹಗೆ ಮತ್ತು ಹೊಗೆಗಳನ್ನು ನೋಡಿದ್ರೆ ಇದು ಕಟುಕನ ಜಗುಲಿಯಂತೆ ಕಾಣ್ತಾ ಇದೆ ಅಂತ ತುಂಬ ನೊಂದ್ಕೋತಾರೆ ಡಿ ವಿ ಜಿಯವರು. ಪುರುಷ ಸ್ವತಂತ್ರತೆಯ ಪರಮ ಸಿದ್ಧಿಯದೇನು, ಧರಣಿಗನುದಿನದ ರಕ್ತಾಭಿಷೇಚನೆ, ಕರವಾಲವನು ಪುಷ್ಪ ಸರವೆಂದು ಸೆಳೆದಾಡೆ, ಪರಿಮಳವ ಸೂಸುವುದೇ ಮಂಕುತಿಮ್ಮ. ಎಲ್ಲರಿಗೂ ಸ್ವತಂತ್ರ ಬಂದುದರ ಪರಿಣಾಮ ಏನಾಗಿದೆ, ಅವರುಗಳೆಲ್ಲ ಸಾಧಿಸುವುದಾದರೂ ಏನು? ಇದರಿಂದ ಆದ ಪರಿಣಾಮ ಕೇವಲ ಯುದ್ಧ, ಕಲಹ ಮತ್ತು ಭೂಮಿ ತಾಯಿಗೆ ಪ್ರತಿನಿತ್ಯವೂ ರಕ್ತದಿಂದ ಸ್ನಾನ ಆಗ್ತಾ ಇದೆ ಅಷ್ಟೇ. ಬೀಸು ಕತ್ತಿಯನ್ನು, ಕರವಾಲ ಅಂದರೆ ಕತ್ತಿ, ಬೀಸು ಕತ್ತಿಯನ್ನು ಹೂವಿನ ಮಾಲೆ ಅಂತ ಅಂದುಕೊಂಡು ಎಳೆದಾಡಿದ್ರೆ ಆಗೋ ಪರಿಣಾಮ ಏನು? ಕೈಯೆಲ್ಲ ರಕ್ತ ಆಗ್ತದೆಯೇ ಹೊರತು ಅದೇನು ಹೂವಿನ ಸುಗಂಧವನ್ನು ಹರಡುತ್ತದೇನು? ಪ್ರಪಂಚದಲ್ಲಿ ಈಗ ಆಗುತ್ತಿರುವುದನ್ನು ಮಾನ್ಯ ಡಿ ವಿ ಜಿಯವರು ಆಗಲೇ ಬಹಳ ಚೆನ್ನಾಗಿ ಬರೆದಿದ್ದಾರೆ ಮತ್ತು ಈ ಎಲ್ಲ ಬರಹಗಳು ಅವರ ಬರಹದ ಶಕ್ತಿಗೆ ಹಿಡಿದ ಕೈಗನ್ನಡಿಯಂತಿವೆ. ಆತ್ಮೀಯರೇ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕಗ್ಗಗಳೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.